ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಗೆಳೆಯರೆ, ವಿನಾಶಕಾಲೆ ವಿಪರೀತಿ ಬುದ್ಧಿ ಅನ್ನೋ ಹಾಗೆ ಇವತ್ತು ಜಗತ್ತಿನಲ್ಲಿ ನಾನಾ ರೀತಿಯ ಘಟನೆಗಳು ಕೂಡ ನಡೀತೇವೆ. ಕಳೆದ 5 ವರ್ಷಗಳಲ್ಲಿ ಮನುಷ್ಯನ ದುರಾಸೆಗೆ ಜಗತ್ತು ನಲುಗಿ ಹೋಗಿತ್ತು. ಚೈನಾ ವೈರಾಣುವಿನಿಂದ ಹಿಡಿದು ಇತ್ತೀಚೆಗೆ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷದವರೆಗೂ ಕೂಡ ಮಾನವ ನಿರ್ಮಿತ ಅನಾಹುತಗಳು ಹತ್ತಾರು. ಇಸ್ರೇಲ್ ಹಮಾಸ್ ಸಂಘರ್ಷ ಇರಲಿ, ಹಾಗೆ ಇಸ್ರೇಲ್ನ ಇರಾನ್ನ ಯುದ್ಧ ಇರಲಿ, ಭಾರತದ ವಿರುದ್ಧ ಪಾಕಿಸ್ತಾನಿಗಳು ಭಯೋತ್ಪಾದಕರ ದಾಳಿ, ಅದಕ್ಕೆ ಭಾರತದ ಪ್ರತ್ಯುತ್ತರ, ಕಾಂಬೋಡಿಯಾ ಥೈಲ್ಯಾಂಡ್ ನಡುವಿನ ಸಂಘರ್ಷ, ಹೀಗೆ ಜಗತ್ತು ಯುದ್ಧಗಳಿಂದ ತತ್ತರಿಸಿ ಹೋಗಿತ್ತು. ಇನ್ನೇನಿದೆಲ್ಲ ಒಂದು ಹಂತಕ್ಕೆ ಮುಗಿತು ಅನ್ನೋಷ್ಟರಲ್ಲಿ ಈಗ ಜಗತ್ತಿನ ಮೇಲೆ ಪ್ರಕೃತಿಯ ವಕ್ರದೃಷ್ಟಿ ಬಿದ್ದಿದೆ. ಇಷ್ಟು ದಿನ ಮನುಷ್ಯ ಪ್ರಕೃತಿಯ ಮೇಲೆ ನಡೆಸಿದ ದೌರ್ಜನ್ಯಗಳಿಗೆ ಉತ್ತರ ಕೊಡ್ತಾ ಇದೆ. ಪ್ರಕೃತಿ ಅನ್ನೋ ಹಾಗೆ ಸಾಕಷ್ಟು ಸರಣಿ ಘಟನೆಗಳು ನಡೀತಾ ಹೋಗ್ತವೆ. ರಷ್ಯಾದಲ್ಲಿ 8.8ರ ತೀವ್ರತೆಯಲ್ಲಿ ಭೂಕಂಪ ದಾಖಲಾಗಿದೆ. ಆ ಬಳಿಕ ಸುನಾಮಿ ಕೂಡ ಕಾಣಿಸಿಕೊಳ್ತು. ಪುಣ್ಯಕ್ಕೆ ಅದು ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡಿಲ್ಲ ಅನ್ನುವಷ್ಟರಲ್ಲಿ ಈಗ ಮತ್ತೊಂದು ಸಮಸ್ಯೆ ಕಾಡ್ತಾ ಇದೆ, ಅದೇ ಜ್ವಾಲಾಮುಖಿ. ಗೆಳೆಯರು, ಈಗಷ್ಟೇ ಭೂಕಂಪ ಮತ್ತು ಸುನಾಮಿಯಿಂದ ಸುಧಾರಿಸಿಕೊಳ್ತಾ ಇರುವ ರಿಂಗ್ ಆಫ್ ಫೈರ್ ಅಲ್ಲಿ ಈಗ ಮತ್ತೊಂದು ಸಮಸ್ಯೆ ಬಾಯಿ ತೆರೆದು ಬಿಟ್ಟಿದೆ. ಇಂಡೋನೇಷ್ಯಾದ ಮೌಂಟ್ ಲಿಯೋಟುಬಿ ಲಾಕಿ ಅನ್ನೋ ಅಗ್ನಿ ಪರ್ವತ ಒಂದು ಬಾಯಿ ತೆರೆದು ನಿಂತಿದೆ. ಕಳೆದ 2 ದಿನಗಳಿಂದ ಬೆಂಕಿಯನ್ನ ಉಗುಳ್ತಾ ಇದೆ. ಈ ಜ್ವಾಲಾಮುಖಿ 2010ರ ನಂತರ ಇಂಡೋನೇಷ್ಯಾದಲ್ಲಿ ಬಾಯಿ ಬಿಡ್ತಾ ಇರುವ ಅತಿ ಭಯಾನಕ ಜ್ವಾಲಾಮುಖಿ ಅಂತ ಕರೆಸ್ಕೊಳ್ತಾ ಇದೆ. ಇದು ಈಗಾಗಲೇ 18 ಕಿಲೋಮೀಟರ್ ಎತ್ತರಕ್ಕೆ, ಅಂದ್ರೆ 18,000 ಮೀಟರ್ಗಳ ಎತ್ತರಕ್ಕೆ ಬೂದಿಯನ್ನ ಹೊರ ಹಾಕ್ತಾ ಇದೆ. ಈ ಜ್ವಾಲಾಮುಖಿ ಇನ್ನಷ್ಟು ಅಪಾಯಕಾರಿಯಾಗುವ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದೇ ಶುಕ್ರವಾರ ಬಾಯ್ತಿರಿದಿರುವ ಈ ಜ್ವಾಲಾಮುಖಿ ಅವತ್ತೇ 10 ಕಿಲೋಮೀಟರ್ನಷ್ಟು ಎತ್ತರಕ್ಕೆ ಬೂದಿಯನ್ನ ಉಗುಳ್ತಾ ಇದೆ. ಇನ್ನು ಶನಿವಾರ 18 ಕಿಲೋಮೀಟರ್ ವರೆಗೆ ಏರಿಕೆಯಾಗಿದ್ದು, ಬೂದಿಗೆ ಉಗುಳುವಿಕೆ ಭಾನುವಾರ ಕೂಡ ಹಾಗೆ ಮುಂದುವರೆದಿದೆ. ಇಂಡೋನೇಷ್ಯಾದ ಫ್ಲೋರೆಸ್ ದ್ವೀಪದಲ್ಲಿರುವ ಈ ಜ್ವಾಲಾಮುಖಿ 1584 ಮೀಟರ್ಗಳಷ್ಟು ಎತ್ತರಕ್ಕೆ ಇದು ಇದೆ. ಈ ಪರ್ವತ ಬಾಯ್ತಿರುವುದರಿಂದ ಲಾವಾರಸ, ಕಲ್ಲು ಬಂಡೆಗಳು, ಹಾಗೆ ಧೂಳು, ಹೊಗೆ ಯಥೇಚ್ಛ ಪ್ರಮಾಣದಲ್ಲಿ ಸಿಡಿತಾ ಇದೆ. ಅಲ್ಲಿ ಕಲ್ಲುಗಳೇ 5 ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ ಸಿಡಿದು ಜನವಸತಿ ಮೇಲೆ ಬೀಳ್ತಾ ಇವೆ. ಈಗಾಗಲೇ ಸಾಕಷ್ಟು ಜನರನ್ನ ಅಲ್ಲಿಂದ ಖಾಲಿ ಮಾಡಿಸಲಾಗಿದೆ. ಅಗ್ನಿ ಪರ್ವತದ ಬಳಿ ಯಾವುದೇ ವಿಮಾನಗಳು ಕೂಡ ಹಾರದಂತೆ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಈ ಜ್ವಾಲಾಮುಖಿಯಿಂದ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಸಮಸ್ಯೆ ಉಂಟಾಗುವ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಸ್ನೇಹಿತರೆ, ಜ್ವಾಲಾಮುಖಿ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಇವತ್ತು ನೋಡೋದಾದ್ರೆ, ನಮ್ಮ ಭೂಮಿ ಸಾಕಷ್ಟು ಪದರಗಳಿಂದ ರೂಪುಗೊಂಡಿದೆ. ಹಾಗೇನೆ ಭೂಮಿಯ ಮೇಲ್ಮೈನ ಮೇಲೆ ಕೂಡ ಭೂಖಂಡಗಳಿವೆ. ಅವು ನಿರಂತರವಾಗಿ ಚಲಿಸುತ್ತಲೇ ಇರುತ್ತೆ. ಚಲಿಸುವ ವೇಗ ಕಡಿಮೆ ಇದ್ರೂ ಕೂಡ ಅವು ಒಂದಕ್ಕೊಂದು ಸಂಘರ್ಷಕ್ಕೆ ಇಳಿಯುತ್ತವೆ. ಆಗ ಭೂಕಂಪನ, ಸುನಾಮಿಯಂತಹ ಪ್ರಾಕೃತಿಕ ವಿಸ್ಫೋಟಗಳು ಸಂಭವಿಸುತ್ತವೆ. ಇದರ ಜೊತೆಗೆ ಭೂಮಿಯೊಳಗಿನ ಶಾಖದ ಕಾರಣದಿಂದ ಅಲ್ಲಿ ಲವಾರಸ ಉತ್ಪತ್ತಿಯಾಗ್ತಾ ಹೋಗುತ್ತೆ. ಯಾವ ಪ್ರದೇಶದಲ್ಲಿ ಭೂಮಿಯ ಪದರಗಳು ವೀಕ್ ಆಗ್ತವೋ ಆ ಭೂಮಿಯ ಮೇಲ್ಮೈ ಮೇಲೆ ಬಿರುಕುಗಳು ಕಾಣಿಸಿಕೊಳ್ತವೆ. ಅತ್ತ ಕಡೆಯಿಂದ ಭೂಮಿಯ ಒಳಗಿಂದ ಒತ್ತಡ ಹೊರಗೆ ಬರೋದಕ್ಕೆ ಶುರು ಮಾಡುತ್ತೆ. ಅದೇ ಅಗ್ನಿ ಪರ್ವತವಾಗಿ ರೂಪುಗೊಂಡು ಕಡೆಗೊಂದು ದಿನ ಅಲ್ಲಿಂದ ಲಾವಾರಸ ಹೊರಗೆ ಬರುತ್ತೆ. ಇದನ್ನ ಜ್ವಾಲಾಮುಖಿ ಅಂತ ಕರೀತಾರೆ. ಇನ್ನು ಜ್ವಾಲಾಮುಖಿಗಳಿಂದ ಹೊರಬರುವ ಲಾವಾರಸ ಇದೆಯಲ್ಲ, ಅದು ತುಂಬಾನೇ ಅಪಾಯಕಾರಿಯಾಗಿರುತ್ತೆ. ಅದರ ಬಿಸಿ ಕಾರಣದಿಂದ ಅಲ್ಲಿನ ಸಾಕಷ್ಟು ಅನಿಲಗಳು ಕೂಡ ಬಿಡುಗಡೆಗೊಳ್ಳುತ್ತವೆ. ಇನ್ನು ಆ ಲಾವಾರಸದ ಉಷ್ಣಾಂಶ 650 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತೆ. ಹೀಗಾಗಿ ಲಾವಾರಸದ ಕೈಗೆ ಸಿಕ್ಕ ಎಲ್ಲರೂ ಕೂಡ ಅಲ್ಲಿ ಸರ್ವನಾಶ ಹೋಗುತ್ತೆ. ಇನ್ನು ಈ ಜ್ವಾಲಾಮುಖಿಗಳು ಸಾಮಾನ್ಯವಾಗಿ ಪರ್ವತದ ತುದಿಯಲ್ಲಿ ಕಾಣಿಸಿಕೊಳ್ತವೆ. ಹಾಗೇನೆ ಕೆಲವೊಮ್ಮೆ ಸಮುದ್ರದ ಆಳದಲ್ಲಿ ಕೂಡ ಕಾಣಿಸಿಕೊಳ್ತವೆ. ಎಲ್ಲೇ ಸ್ಫೋಟಗೊಂಡ್ರೂ ಕೂಡ ಅಪಾಯ ಅಂತೂ ಗ್ಯಾರಂಟಿ. ಅದರಲ್ಲೂ ಹಿಮದ ಅಡಿಯಲ್ಲಿನ ಜ್ವಾಲಾಮುಖಿಗಳು ರಾವಲಸವನ್ನ ಉಗುಳೋದಕ್ಕೆ ಶುರು ಮಾಡಿದ್ರೆ ಅದರ ಶಾಖಕ್ಕೆ ಹಿಮ ಕರಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸಮುದ್ರದ ಆಳದಲ್ಲಿ ಜ್ವಾಲಾಮುಖಿ ಸ್ಫೋಟ ಉಂಟಾದ್ರೆ ಅಲ್ಲಿ ಭೂಮಿ ಕಂಪಿಸಿ ಸುನಾಮಿ ಏಳುವ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುತ್ತೆ. ಹಾಗೇನೆ ಈ ಸಂಭವಿಸಿರುವ ಹಾಗೆ ಜ್ವಾಲಾಮುಖಿ ಸ್ಫೋಟಗೊಂಡ್ರೆ ಇಡೀ ವಾತಾವರಣ ಬೂದಿಯಿಂದ ತುಂಬಿಕೊಂಡು ಹಾಳಾಗುತ್ತೆ. ಇದರ ಜೊತೆಗೆ ನಾವು ಹೊಸ ದ್ವೀಪಗಳ ರಚನೆಯೂ ಕೂಡ ಸಹಕಾರಿಯಾಗುತ್ತವೆ. ಹೀಗೆ ಕೋಟ್ಯಾಂತರ ವರ್ಷಗಳ ಹಿಂದೆ ಜ್ವಾಲಾಮುಖಿಗಳಿಂದ ಸೃಷ್ಟಿಯಾದ ದ್ವೀಪಗಳ ಸಾಲಲ್ಲಿ ಈಗಿನ ಇಂಡೋನೇಷ್ಯಾ ಕೂಡ ಒಂದು ಅಂತ ಹೇಳ್ತಾರೆ. ಇಲ್ಲಿರುವ ಸಾಕಷ್ಟು ದ್ವೀಪಗಳು ನಿರ್ಮಾಣ ಆಗೋದಕ್ಕೆ ಜ್ವಾಲಾಮುಖಿಗಳೇ ಮೇನ್ ಕಾರಣ ಅಂತ. ಹೀಗಾಗಿ ಇಲ್ಲಿ 127ಕ್ಕೂ ಹೆಚ್ಚು ಆಕ್ಟಿವ್ ಜ್ವಾಲಾಮುಖಿಗಳು ನೋಡೋದಕ್ಕೆ ಸಿಗ್ತವೆ. ಅದರಲ್ಲೂ ಕೆಲವು ಇದ್ದಕ್ಕಿದ್ದ ಹಾಗೆ ಬಾಯಿ ತೆರೆದು ನಿಲ್ತವೆ. ಈಗಲೂ ಕೂಡ ಸೆಂಟ್ರಲ್ ಇಂಡೋನೇಷ್ಯಾದ ಈಸ್ಟ್ ನುಸೆ ತೆಂಗಾರ ಪ್ರದೇಶದಲ್ಲಿ ಜ್ವಾಲಾಮುಖಿಯ ಸ್ಫೋಟ ಆಗ್ತಾ ಇದೆ. ಸ್ನೇಹಿತರೆ, ಈ ಇಂಡೋನೇಷ್ಯಾ ಅನ್ನೋದು ರಿಂಗ್ ಆಫ್ ಫೈರ್ನ ವ್ಯಾಪ್ತಿಯಲ್ಲಿದೆ. ಹೀಗಾಗಿನೇ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಪದರಗಳ ಚಲನೆ ಇರುತ್ತೆ. ಅದರಲ್ಲೂ ಇಂಡೋನೇಷ್ಯಾದ ಬಳಿಯಲ್ಲಿ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಇದೆ, ಯುರೇಷಿಯನ್
ಪ್ಲೇಟ್ ಕೂಡ ಇದೆ, ಹಾಗೆ ಫಿಲಿಪೈನ್ಸ್ ಕೋರ್ಲೈನ್ ಪ್ಲೇಟ್ಗಳು ಕೂಡ ಇಲ್ಲಿವೆ. ಸೊ ಈ 5 ಭೂಖಂಡಗಳು ಒಂದಕ್ಕೊಂದು ಸಂಘರ್ಷಕ್ಕೆ ಇಳಿತವೆ. ಹೀಗಾಗಿನೇ ಈ ಭಾಗದಲ್ಲಿ ಭೂಕಂಪಗಳು, ಜ್ವಾಲಾಮುಖಿಗಳು ಹೆಚ್ಚು. ಇನ್ನು ಈ ಹಿಂದೆ ಇಂಡೋನೇಷ್ಯಾದಲ್ಲಿ ಕಾಣಿಸಿಕೊಂಡಂತ ಜ್ವಾಲಾಮುಖಿಯ ಸ್ಫೋಟ ಇಡೀ ಜಗತ್ತನ್ನ ಬೇಸಿಗೆಯಲ್ಲೂ ಕೂಡ ಚಳಿಗಾಲದ ವಾತಾವರಣವನ್ನ ಇಟ್ಟಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ. ಅವತ್ತು ಜಗತ್ತಿನ ಕಾಡಿದ್ದ ಆ ಜ್ವಾಲಾಮುಖಿಯ ಹೆಸರೇ ಮೌಂಟ್ ಟೊಂಬೇರಾ. ಅದು ಆಗಸ್ಟ್ 10, 1815 ಸೂರ್ಯ ಆಗಲೇ ಪಶ್ಚಿಮದಲ್ಲಿ ಮರೆಯಾಗಿದ್ದ ಸಮಯ ರಾತ್ರಿ 7 ಮುಟ್ತಾ ಇತ್ತು. ಮೌಂಟ್ ಟೊಂಬೋರಾದಿಂದ ಲಾವಾ ರಸ ಹೊರಗೆ ಬರುವುದಕ್ಕೆ ಶುರುವಾಯಿತು. ಮೊದಲಿಗೆ 3 ಚಿಕ್ಕ ಚಿಕ್ಕ ಜ್ವಾಲಾಮುಖಿಗಳು ಬಾಯ್ತಿರೋದು, ಆ ಬಳಿಕ ಆ 3 ಒಂದಾದವು. ಹೀಗಾಗಿ ಇಡೀ ಮೌಂಟ್ ಟೊಂಬೋರಾ ಲಾವಾ ಪರ್ವತದಂತೆ ಕಾಣಿಸ್ತಾ ಇತ್ತು. ಅಲ್ಲಿ ನೀರಿನಂತೆ ಲಾವಾ ರಸ ಹರಿಯುವುದಕ್ಕೆ ಶುರುವಾಯಿತು. ಕೆಲವೇ ಗಂಟೆಗಳಲ್ಲಿ ಮೌಂಟ್ ಟೊಂಬೋರಾ ಪ್ರದೇಶದಲ್ಲಿದ್ದ ಹಳ್ಳಿ ಸಂಪೂರ್ಣವಾಗಿ ಲಾವಾ ರಸದಿಂದ ನಾಶ ಆಯಿತು. ಅಷ್ಟೇ ಅಲ್ಲ, ಕೆಲವೇ ದಿನಗಳಲ್ಲಿ ಸುಂಬಾವಾ ದ್ವೀಪದಲ್ಲಿದ್ದ ಸುಮಾರು 35,000 ಮನೆಗಳು ಜ್ವಾಲಾಮುಖಿಗೆ ಆಹುತಿಯಾದವು. 10,000 ಜನ ಅಲ್ಲಿ ಲಾವಾರಸದ ಶಾಖ ತಾಳಲಾರದೆ ಪ್ರಾಣ ಕಳ್ಕೊಂಡ್ರು. ದ್ವೀಪದಲ್ಲಿದ್ದ ಎಲ್ಲಾ ಪ್ರಾಣಿ ಸಸ್ಯಗಳು ಕೂಡ ಅಲ್ಲಿ ಸಾವನ್ನಪ್ಪಿದ್ವು. ಜ್ವಾಲಾಮುಖಿಯ ಹೊಗೆ ವಾತಾವರಣದಲ್ಲಿ ಸುಮಾರು 43 ಕಿಲೋಮೀಟರ್ ಎತ್ತರದವರೆಗೆ ಕೂಡ ಸೇರಿಕೊಳ್ತು. ಅಷ್ಟೇ ಅಲ್ಲದೆ ಆ ಹೊಗೆ ಮೋಡಗಳು ಸರಿಸುಮಾರು 1000 ಕಿಲೋಮೀಟರ್ ವರೆಗೆ ದೂರದವರೆಗೆ ಕೆಲವು ದಿನಗಳಲ್ಲಿ ಹಬ್ಬಿಕೊಂಡವು ಅನ್ನೋದನ್ನ ಬ್ರಿಟಿಷ್ ನಾವಿಕರು ದಾಖಲು ಮಾಡ್ತಾರೆ. ಹಾಗೇನೆ ಅವತ್ತು ವಾತಾವರಣವನ್ನು ಸೇರಿದ ಆ ಹೊಗೆ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಸೇರಿದಂತೆ ಯುರೋಪರು ಕೂಡ ಹರಡಿಕೊಳ್ಳ ಕೆಲವು ತಿಂಗಳುಗಳು ಕಳೆದರೂ ಕೂಡ ಸುಮಾರು 10ರಿಂದ 30 ಕಿಲೋಮೀಟರ್ ಎತ್ತರದಲ್ಲಿ ಕೂಡ ಹೊಗೆ ಆವರಿಸಿಕೊಂಡಿತ್ತು. ಹೀಗೆ ಮೌಂಟ್ ಟೊಂಬೋರಾ ಅನ್ನೋ ರೌದ್ರ ರೂಪವನ್ನು ಜಗತ್ತಿಗೆ ಮುಂದಿಟ್ಟಿತ್ತು. ಇನ್ನು ಇದೇ ಇಂಡೋನೇಷ್ಯಾದಲ್ಲಿ 74,000 ವರ್ಷಗಳ ಹಿಂದೆ ಮನುಕುಲದ ನಾಶಕ್ಕೆ ಕಾರಣವಾದ ಒಂದು ಭಯಾನಕ ಅಗ್ನಿಸ್ಫೋಟ ಉಂಟಾಯಿತು. ಅದನ್ನ ಟೋಬಾ ಅಗ್ನಿ ಪರ್ವತ ಸ್ಫೋಟ ಅಂತ ಕರೀತಾರೆ, ಅಥವಾ ಟೋಬಾ ಸೂಪರ್ ವ್ಯಾಲ್ನಿಕ್ ಎರಪ್ಷನ್ ಅಂತ ಕೂಡ ಕರೀತಾರೆ. ಸುಮಾರು ವರ್ಷಗಳ ಕಾಲ ಇದು ಜಗತ್ತನ್ನ ಕಾಡಿತ್ತು. ಸುಮಾತ್ರಾದ ಈಗಿನ ಟೋಬಾ ಸರೋವರದ ಸ್ಥಳದಲ್ಲಿ ಅಗ್ನಿ ಪರ್ವತ ಒಂದು ಸ್ಫೋಟಗೊಳ್ತು. ಅದರ ತೀವ್ರತೆ VI ಅಂದ್ರೆ ವಾಲ್ಕನಿಕ್ ಎಕ್ಸ್ಟ್ರೋಮಿಟಿಕ್ ಇಂಡೆಕ್ಸ್ ಅಲ್ಲಿ 8ರ ಶ್ರೇಣಿಯಲ್ಲಿತ್ತು ಅಂತ ಹೇಳ್ತಾರೆ. ಇದು ಚರಿತ್ರೆಯಲ್ಲಿ ದಾಖಲಾದ ಅತ್ಯಂತ ಶಕ್ತಿಶಾಲಿ ಅಗ್ನಿಪರ್ವತ ಸ್ಫೋಟಗಳ ಪೈಕಿ ಒಂದು ದಾಖಲಾಗಿದೆ. ಈ ಸ್ಫೋಟದ ಪರಿಣಾಮ ಸುಮಾರು 2800 ಘನ ಕಿಲೋಮೀಟರ್ ಗಳಿಗಿಂತಲೂ ಕೂಡ ಹೆಚ್ಚು ಬೂದಿ ಮತ್ತು ಗಂಧಕದ ವಾಯುಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಿದ್ದು. ಇದರಿಂದ ಸೂರ್ಯನ ಕಿರಣಗಳು ಭೂಮಿಯನ್ನೇ ತಲುಪದ ಹಾಗೆ ತಡೆ ಹಿಡಿಯಲ್ಪಟ್ಟಿತ್ತು. ಜಾಗತಿಕ ತಾಪಮಾನ 3ರಿಂದ 5 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿತು. ಕೆಲವು ಅಧ್ಯಯನಗಳ ಪ್ರಕಾರ ಈ ಸ್ಫೋಟ ವಾಲ್ಕನಿಕ್ ವಿಂಟರ್ ಅಂತ ಕರೆಸಿಕೊಡಲ್ಪಡುವ ದೀರ್ಘಕಾಲದ ಶೀತಲ ವಾತಾವರಣ ಉಂಟು ಮಾಡಿತ್ತು. ಇದು ಸುಮಾರು 10 ವರ್ಷಗಳವರೆಗೆ ಮುಂದುವರಿಯಿತು ಅಂತ ಹೇಳ್ತಾರೆ. ಹಾಗೆ ಆ ಸ್ಫೋಟ ದೊಡ್ಡ ಮಟ್ಟದ ಜನಸಂಖ್ಯೆ ನಾಶಕ್ಕೆ ಕೂಡ ದೊಡ್ಡ ಕಾರಣ ಆಯಿತು. ಗೆಳೆಯರೆ, ಈ ಜ್ವಾಲಾಮುಖಿಗಳ ಹಾಗೆ ಅವು ನೋಡೋದಕ್ಕೆ ತುಂಬಾ ಕುತೂಹಲಕಾರಿಯಾಗಿ ಕಾಣುತ್ತವೆ. ಆದ್ರೆ ಒಮ್ಮೆ ಅವು ರೌದ್ರ ರೂಪವನ್ನು ತಾಳಿದ್ರೆ ಇಡೀ ಜಗತ್ತಿಗೆ ಸಂಕಷ್ಟ ತಂದೊಡ್ತವೆ. ಅಷ್ಟೇ ಅಲ್ಲದೆ ಇಂಡೋನೇಷ್ಯಾದಲ್ಲಿನ ಜ್ವಾಲಾಮುಖಿಗಳು ರಿಂಗ್ ಆಫ್ ಫೈರ್ ಭಾಗ ಆಗಿರೋದ್ರಿಂದ ಅವು ಹೆಚ್ಚು ಗುಡುಗಿದ್ರೆ ಇಡೀ ಪೆಸಿಫಿಕ್ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಭಯ ಕೂಡ ಇದೆ. ಹೀಗಾಗಿನೇ ಜ್ವಾಲಾಮುಖಿ ಸ್ಫೋಟದ ಬಗ್ಗೆ ಸಂಶೋಧಕರು ಕುತೂಹಲದ ಕಣ್ಣುಗಳಿಂದ ಗಮನಿಸ್ತಲೇ ಇರ್ತಾರೆ. ಇನ್ನು ಈಗ ಮೌಂಟ್ ಲೆವೋಟೋಬಿ ಲಾಕಿ ಪರ್ವತದ ಬಾಯ ತೆರೆದಿರುವುದನ್ನು ನೋಡಿದ್ರೆ ಅಣುಬಾಂಬ್ ಬಿದ್ದ ಸಂದರ್ಭದಲ್ಲಿ ಉಂಟಾಗುವ ಪರಿಸ್ಥಿತಿ ನೆನಪಾಗ್ತಾ ಇದೆ. ಈಗಾಗಲೇ ಕೊಮೊಡೋ ಏರ್ಪೋರ್ಟ್ ನಲ್ಲಿ ಕೂಡ ಆಪರೇಷನ್ ಅನ್ನು ನಿಲ್ಲಿಸಲಾಗಿದೆ. ಇನ್ನು ಜ್ವಾಲಾಮುಖಿಯ ಸ್ಫೋಟದ ಕಾರಣದಿಂದಾಗಿ ಅಲ್ಲಿ ಭೂಕಂಪ ಕಂಪಿಸ್ತಲೇ ಇದೆ. ಇದು ರಿಂಗ್ ಆಫ್ ಫೈರ್ ಅಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಉಂಟಾಗೋದಕ್ಕೆ ಕಾರಣವಾಗುತ್ತೆ ಅನ್ನೋ ಭಯವನ್ನು ಕೂಡ ಅಲ್ಲಿನ ಜನರು ಹುಟ್ಟಿಸ್ತಾ ಇದೆ. ಈಗಾಗಲೇ ಪೆಸಿಫಿಕ್ ಸಾಗರದ ಉತ್ತರ ಭಾಗದಲ್ಲಿ ಭೂಕಂಪ ಸಂಭವಿಸಿದ್ದು, ದಕ್ಷಿಣದಲ್ಲಿ ಜ್ವಾಲಾಮುಖಿಯ ಸ್ಫೋಟ ಆಗಿದೆ. ಪಶ್ಚಿಮದಲ್ಲಿ ಅಂದ್ರೆ ದಕ್ಷಿಣ ಅಮೆರಿಕದ ಕರಾವಳಿಯಲ್ಲೂ ಕೂಡ, ಪೂರ್ವದಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಕಾಣಿಸಿಕೊಂಡಿದ್ದೆ. ಆದರೆ ಪೆಸಿಫಿಕ್ ಅನ್ನೋದು ಇನ್ನು ಕೆಲ ದಿನಗಳ ಕಾಲ ಶಾಂತವಾಗಿ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಇಂಡೋನೇಷ್ಯಾ ಸರ್ಕಾರ ಕೂಡ ಇಲ್ಲಿ ಎಚ್ಚೆತ್ತುಕೊಂಡಿದೆ. ಈಗ ದ್ವೀಪ ರಾಷ್ಟ್ರಗಳಲ್ಲಿ 28 ಕೋಟಿಯಷ್ಟು ಜನ ಇದ್ದಾರೆ, ಅವರ ರಕ್ಷಣೆಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡಲಾಗ್ತಾ ಇದೆ ಅಂತ ಅಲ್ಲಿನ ಸರ್ಕಾರ ಕೂಡ ತಿಳಿಸಿದೆ. ಹಾಗೆ ಪೆಸಿಫಿಕ್ ತೀರದ ದೇಶಗಳು ಕೂಡ ಎಚ್ಚರಿಕೆಯನ್ನ ವಹಿಸಿವೆ. ಈ ಜ್ವಾಲಾಮುಖಿ ಅಬ್ಬರ ಇನ್ನು ಹೆಚ್ಚಾಗುತ್ತಾ ಅಥವಾ ದಿನ ಕಳೆದಂತೆ ಇದು ರೌದ್ರ ರೂಪವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರ ರಷ್ಯಾದಲ್ಲಿ ನಡೆದ ಭೂಕಂಪದ ನಂತರ ಇಂಡೋನೇಷ್ಯಾದಲ್ಲಿ ಉಂಟಾಗ್ತಿರುವ ಜ್ವಾಲಾಮುಖಿ ಅಬ್ಬರದ ಕುರಿತಾಗಿ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.